ಗೌಡ್ರ ಮನೆ ಕೋಳಿ ಸಾರು. ಇದೊಂದು ಹಾಸ್ಯ ಗ್ರಾಮೀಣ ಕತೆ. ಗೌಡ್ರ ಮನೇಲೊಂದು ಯಾಟೆ ಕೋಳಿ ಇತ್ತು. ಅದು ಈಗ ಇದ್ಕಿದ್ದಂಗೆ ಕಳೆದೋಗ್ಬಿಟ್ಟಿತ್ತು. ಊರಲ್ಲೆಲ್ಲ ಡಂಗುರ ಸಾರಿಸಿದ್ರು ಗೌಡ್ರು. ಗೌಡ್ರ ಮನೆ ಯಾಟೆ ಕೋಳಿ ಕಳೆದೋಗೈತಪ್ಪೋ, ಯಾರಾದರೂ ಇದ್ದರೆ ತಂದು ಕೊಡ್ಬೇಕಪ್ಪೋ. ಯಾಟೆ ಕೋಳಿ ಬದಲಾಗಿ ಇನ್ನೊಂದು ಕೋಳಿ ಕೊಡಲಾಗುತ್ತೆ, ಜೊತೆಗೆ 100 ರೂಪಾಯಿ ದುಡ್ಡು ಕೊಡ್ತಾರಂತಪ್ಪೋ. ಏನೇ ಇದ್ರೂ ಗೌಡ್ರ ಮನೆಗೆ ಹೋಗಿ ತಿಳಿಸ್ಬೇಕಂತಪ್ಪೋ. ಆದಷ್ಟು ಬೇಗ ತಂದುಕೊಟ್ಟವ್ರಿಗೆ ಸೂಕ್ತ ಬಹುಮಾನ ಇನ್ನೂ ಹೆಚ್ಚಿಗೆ ಕೊಡ್ತಾರಂತಪ್ಪೋ. ಡಂಗೂರ ಸಾರಿಸಿದ್ರು ಗೌಡ್ರು. ಎಲ್ಲರೂ ಎದ್ನೋ ಬಿದ್ನೋ ಅಂತ ಊರಲ್ಲೆಲ್ಲ ಹುಡ್ಕಾಡಿದ್ರು. ಎಲ್ರ ಬಾಯಲ್ಲೂ ಎಲ್ರ ಮಾತಲ್ಲೂ ಯಾಟೆ ಕೋಳಿದೆ ಸುದ್ದಿ. ಆ ಊರಿಗೆ ಒಬ್ಬ ಹೊಸದಾಗಿ ಬಂದಿದ್ದ. ಅವನು ನಕ್ಬಿಟ್ಟ ಜೋರಾಗಿ. ಅಲ್ಲಯ್ಯ, ಒಂದು ಕೋಳಿಗೋಸ್ಕರ ಡಂಗೂರ ಸಾರಿಸ್ತಾರೆ ಅಂದರೆ ನಿಮ್ಮ ಗೌಡ್ರಿ ನೆಂತವ್ರು ಬಿಡು ಅಂತ ಅಂದ. ಆವಾಗ ಅವರಪ್ಪ ಬಾಯಿ ಮುಚ್ಚಿಸ್ದ. ಸುಮ್ಮನೆ ಕೂತ್ಕೊಳ್ಳ, ನಿನಗೇನೆಲ್ಲ ಗೊತ್ತು, ಗೌಡ್ರು ಕರಾಮತ್ತು. ಗೌಡ್ರು ಭಾಳ ಒಳ್ಳೆಯವರು, ಅವ್ರು ಯಾರಿಗೂ ಯಾವತ್ತೂ ಅನ್ಯಾಯ ಮಾಡ್ದವ್ರಲ್ಲ. ಅವ್ರಿಗೆ ಆ ಯಾಟೆ ಕೋಳಿ ಅಂದರೆ ಪ್ರೀತಿ ಕಣ್ಲ. ನೀನೇನೋ ಪ್ಯಾಟೆಗೆ ಹೋಗಿ ಇಷ್ಟು ದಿನ ಇದ್ದು ಬಂದೆ ಅಂತ ಏನೇನೋ ಮಾತಾಡಬಾರ್ದು ಕಣ್ಲ. ದೊಡ್ಡವ್ರಂದ್ರೆ ಗೌರವ ಇರಬೇಕು. ಅವರು ಯಾಟೆ ಕೋಳಿಗೆ ಡಂಗೂರ ಸಾರಿಸ್ತಾರೆ ಅಂದರೆ ಆ ಯಾಟೆ ಕೋಳಿ ಬಗ್ಗೆ ಅವ್ರಿಗೆ ಇನ್ನೆಷ್ಟು ಪ್ರೀತಿ ಇರಬೇಕು, ನೀನೇ ತಿಳ್ಕೊಳ್ಳ ಅಂತ ಬೈದರು. ಅವನು ಸುಮ್ಮನಾದ. ಊರಲ್ಲೆಲ್ಲ ಅದೇ ಸುದ್ದಿ. ಯಾಟೆ ಕೋಳಿ ಏನಾಯಿತು, ಯಾಟೆ ಕೋಳಿ ಏನಾಯಿತು, ಅದು ಗೌಡ್ರು ಮನೆಗೆ ಹೋಗಿ ಯಾರು ಯಾಟೆ ಕೋಳಿ ಕದ್ದವರು ಯಾರು ಅಂತ ಚೆನ್ನಾಗಿ ಓಡ್ಕೊಂಡು ಬಂದ. ಈ ಚೆನ್ನ ಇದನ್ನಲ್ಲ, ಅವನಿಗೆ ಭಾಳ ದಿನಗಳಿಂದ ಗೌಡ್ರು ಮನೆ ಕೋಳಿ ಸಾರು ತಿನ್ನಬೇಕು ಅನ್ನೋ ಆಸೆ. ಅದರಲ್ಲೂ ಆ ಯಾಟೆ ಕೋಳಿ ಸಾಂಬಾರು ತಿನ್ನಬೇಕು ಅನ್ನೋದೇ ಆಸೆ. ಒಂದು ಕೋಳಿ ಕಳೆದೋಯ್ತು ಅಂತ, ಇನ್ನೊಂದು ಆ ಯಾಟೆ ಕೋಳಿನೇ ಕಳೆದೋಗ್ಬೇಕಾ, ಅಯ್ಯೋ ಆ ಸಾಂಬಾರು ತಿನ್ನೋ ಯೋಗ ನನಗಿಲ್ವಾ ಅನ್ನೋದು ಅವನದು. ಸರಿ, ಅವ್ನು ಬಂದವನೇ ಗೌಡ್ರಿಗೆ ಅಡ್ಡ ಬಿದ್ದ. ಗೌಡ್ರೆ ಏನಾಯ್ತು ಗೌಡ್ರೆ, ಯಾಟೆ ಕೋಳಿ ಹಂಗಿತ್ತಲ್ಲ ಗೌಡ್ರೆ, ನನ್ನ ಮಗ ಎತ್ಕೊಂಡೋದ ಇರ್ಬೇಕು, ಅವನೇನ ಸಿಕ್ಕಿದ್ರೆ ಕಳ್ಳು ಹೊರಗಡೆ ಬರ್ಬೇಕು, ಹಂಗೆ ಗೊದ್ಬಿಡ್ತೀನಿ ಬಡ್ಡಿ ಮಗನಿಗೆ ಅಂತ ಅಂದ. ಏನೆಲ್ಲ ಚೆನ್ನಾಗಿ ಮಾಡೋದು, ಏನೇನೋ ಬಿಟ್ಟೋಗವ್ರೆ, ಆ ಕೋಳಿನ ಎತ್ಕೊಂಡೋಗವ್ರಲ್ಲ, ಇವ್ರಿಗೇನು ದಾಡಿ ಬಂತಲ್ಲ ಕೇಳಿದ್ರು ಗೌಡ್ರು. ಅವ್ರಿಗೆ ಭಾಳನೇ ಬೇಜಾರಾಗಿತ್ತು. ಗೌಡ್ರಿಗೆ ಕೋಳಿ ಬಗ್ಗೆ ಅಷ್ಟೊಂದು ಆಸಕ್ತಿ, ಅದು ಆ ಯಾಟೆ ಕೋಳಿ ಬಗ್ಗೆನೇ ಯಾಕೆ ಅಷ್ಟೊಂದು ಪ್ರೀತಿ ಅಂದರೆ ಅದಕ್ಕೊಂದು ಕಾರಣ ಇತ್ತು. ಒಂದು ವರ್ಷದಿಂದ ಗೌಡ್ರಿಗೆ ಯಾವುದೋ ಒಂದು ಕಾಯಿಲೆ ಬಂದಿತ್ತು. ಆ ಕಾಯಿಲೆ ನೀನೇನ ನೆರವೇರಿಸಿದ್ರೆ ನಿನಗೊಂದು ಯಾಟೆ ಕೋಳಿ ಬಲಿ ಕೊಡ್ತೀನಮ್ಮೋ ಅಂತ ಊರ ದೇವರಿಗೆ ಹರಕೆ ಹೊತ್ತಿದ್ರು. ಕಾಕತಾಳೀಯನೋ ದೇವರ ಆಶೀರ್ವಾದನೋ ಗೊತ್ತಿಲ್ಲ, ಇವ್ರ ಕಾಯಿಲೆ ವಾಸಿ ಆಗ್ಬಿಡ್ತು. ಯಾಟೆ ಕೋಳಿ ತಂದು ಗೌಡ್ರು ಬಲಿಗೆ ಅಂತ ಅದನ್ನು ಸಾಕ್ತಾ ಇದ್ರು. ಇನ್ನೇನು ಜಾತ್ರೆ ಬರ್ತಾ ಇತ್ತು. ಜಾತ್ರೆಗೋಸ್ಕರ ಆ ಕೋಳಿ ಬೇಕೇ ಬೇಕಿತ್ತು. ಇಲ್ಲದಿದ್ರೆ ಗೊತ್ತಲ್ವಾ, ಅವ್ರ ಮನಸ್ಸಿಗೆ ಒಂಥರ ಏನೋ ಸರಿ ಇಲ್ಲ ಅನ್ನೋ ಭಾವನೆ ಬರ್ತಾ ಇತ್ತು. ಗೌಡ್ರು ಅದಕ್ಕೆ ಇಲ್ಲ, ನನಗೆ ಆ ಕೋಳಿ ಬೇಕೇ ಬೇಕು ಅಂತ ಹಠ ಹಿಡಿದ್ರು. ನಮ್ಮ ಚೆನ್ನಂಗೆ ಹೇಳಿದ್ರು, ನೋಡು ನೀನು ಏನಾನ ಮಾಡು, ನನಗಿನ್ನೊಂದು 2 ದಿನದಲ್ಲಿ ಆ ಕೋಳಿ ಬೇಕೇ ಬೇಕು. ಅಕಸ್ಮಾತ್ ಕೋಳಿನ ಯಾರಾದರೂ ಜೀವಂತವಾಗಿ ತರಲಿಲ್ಲ ಅಂದರೆ ನಾನು ಈ ವರ್ಷ ಜಾತ್ರೆಗೆ ಬರೋದಿಲ್ಲ ಅಂದ್ಬಿಟ್ರು. ಗೌಡ್ರೆ ಇಲ್ಲದ್ಮೇಲೆ ಜಾತ್ರೆ ಹೆಂಗೆ ನಡೆಯುತ್ತೆ? ಊರಿನವರೆಲ್ಲ ಗಾಬರಿ ಬಿದ್ದುಬಿಟ್ರು. ಇಲ್ಲ ಜಾತ್ರೆಗೋಸ್ಕರನಾದರೂ ನಾವು ಕೋಳಿನ ಎಲ್ಲೇ ಇದ್ರೂ ಹುಡುಕೊಂಬರ್ಬೇಕು ಅಂತ ಸುತ್ತಮುತ್ತ ಹಳ್ಳಿಲೆಲ್ಲ ಸುತ್ತಾಡ್ಬಿಟ್ರು. ಗೌಡ್ರು ಕೂಡ ಇವ್ರನ್ನೇ ನಂಬರ್ ಆಗಲ್ಲ ಅಂತ ಗೌಡ್ರು ಮನೆಯವರು ಎಲ್ಲರೂ ಎಲ್ಲ ಕಡೆ ಹುಡುಕಾಡಿದ್ರು. ಕೊಕ್ಕೊ 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 ಎಲ್ಲಿದೆಯಮ್ಮ, ಕೊಕ್ಕೊ 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 ಅಂತ ಹುಡುಕಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಸ್ವಲ್ಪ ದೂರದಲ್ಲಿ ಒಂದು ಹೊಲ ಇತ್ತು. ಆ ಹೊಲದ ನಡುವೆ ಒಂದು ಗುಡಿಸ್ಲಿತ್ತು. ಆ ಗುಡಿಸ್ಲಲ್ಲಿ ಗೌಡ್ರು ಕೊಕ್ಕೊ 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 ಅಂದಾಗ ಹತ್ತು ಕಡೆಯಿಂದನೂ ಕೊಕ್ಕೊ 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 ಅನ್ನೋ ಶಬ್ದ ಬಂತು. 3-4 ಸರಿ ಗೌಡ್ರು ಕರೆದ್ರು, ಹತ್ತು ಕಡೆಯಿಂದ 3-4 ಸರಿ ಅದೇ ಶಬ್ದ ಬಂತು. ಓಹೋ, ಇಲ್ಲೇ ಇದೆ, ಚೆನ್ನ ಜೊತೆಗಿದ್ದ, ಹೋಗ್ಲಾ ಚೆನ್ನ, ಗುಡಿಸ್ಲಲ್ಲಿ ಏನೈತೆ ನೋಡ್ಕೊಂಬೋಗ್ಲಾ ಅಂತ ಕಳಿಸಿದ್ರು ಗೌಡ್ರು. ಹೋಗಿ ಗುಡಿಸ್ಲು ನೋಡ್ತಾನೆ. ಗುಡಿಸ್ಲಲ್ಲಿ ಯಾರೂ ಇರಲಿಲ್ಲ. ಆದರೆ ಒಂದು ಮಂಕ್ರಿ ಇತ್ತು. ಮಂಕ್ರಿ ಒಳಗಡೆ ಒಂದು ಕೋಳಿನ ಸಾಕಿದ್ರು. ಆ ಕೋಳಿನ ಸಾಕಿದ್ರಲ್ಲ, ಅದನ್ನ ನೋಡಿದ್ರೆ ತೇಟ್ ಗೌಡ್ರ ಮನೆ ಯಾಟೆ ಕೋಳಿ ಇದ್ದಂಗೆ ಇತ್ತು. ಎತ್ಕೊಬಂದು ಗೌಡಿಗೆ ತೋರಿಸ್ದ. ಒಂದ್ಲಾ ಇದು ನಂದೇ ಯಾಟೆ ಕೋಳಿ ಅಂತ ಅಂದರು. ಅಷ್ಟೊತ್ತಿಗೆ ಆ ಗುಡಿಸ್ಲು ಮಾಲೀಕ ಬಂದವನೇ ಗೌಡ್ರಿಗೆ ನಮಸ್ಕರಿಸ್ದ. ಗೌಡ್ರೆ ನಮಸ್ಕಾರ. ಏನಿಲ್ಲ ನಮಸ್ಕಾರ, ನನ್ನ ಮನೆಗೆ ಬಂದು ನನ್ನ ಯಾಟೆ ಕೋಳಿನ ಕದ್ಬಿಟ್ಟು ಇಲ್ಲಿ ಬಂದು ನಮಸ್ಕಾರ ಹೊಡಿತೀಯಲ್ಲ ನೀನು, ಮೂಳೆ ಮರಿತೀನಿ ಬಾರ್ಲ ಪಂಚಾಯತಿ ಸೇರಿಸ್ತೀನಿ ನಿನಗೆ ಅಂದರು. ಗೌಡ್ರೆ ಪಂಚಾಯತಿ ಎಲ್ಲ ಸೇರಿಸ್ಬಿಡ್ರಿ ಗೌಡ್ರೆ, ಇದು ನಿಮ್ದಲ್ಲ ಯಾಟೆ ಕೋಳಿ ಎಂದ. ಬಾರ್ಲ ಪಂಚಾಯತಿಗೆ ಅಂತ ಅಂದ್ಬಿಟ್ಟು ಗೌಡ್ರು ಯಾವ ಮಾತನ್ನು ಕೇಳಿದ್ರೆ ಪಂಚಾಯತಿ ಸೇರಿಸಿದ್ರು.
ಊರಿನ ಪ್ರಮುಖರೆಲ್ಲ ಇದ್ದಾರೆ, ಜನ ಎಲ್ಲ ಸೇರ್ಕೊಂಡಿದ್ದಾರೆ. ಯಾಟ ಕೋಳಿ ಅಲ್ಲೈತೆ, ಗುಡಿಸ್ಲೋನ್ ಅಲ್ಲಿ ನಿಂತವನೆ, ಅವನ ಹೆಸರು ಲಿಂಗ ಅಂತ. ಏನ್ಲ ಲಿಂಗ ನಿಂದು ಗೌಡ್ರು ಮನೆಗೆ ಹೋಗಿ ಕೋಳಿ ಕತ್ತೀಯಲ್ಲ? ಅಲ್ಲ ನೀನು ಯಾವತ್ತಂತ ಕೆಲಸನೇ ಮಾಡ್ತಿರ್ಲಿಲ್ವಲ್ಲ, ನೀನು ಯಾಕಲ್ಲ ಕದ್ದೆ? ಗೌಡ್ರೆ ನಾನೇನು ಮಾಡಿಲ್ಲ ಗೌಡ್ರೆ, ನಂಗೆ ಕದ್ದಿಲ್ಲ ಗೌಡ್ರೆ, ದಯವಿಟ್ಟು ನಂಬಿ ನನ್ನ. ಎಲ್ಲರನ್ನೂ ಕೇಳ್ಕಂಡ. ಸುಮ್ಮನಿರ್ತೀಯಲ್ಲ, ಕೋಳಿ ಸಿಕ್ಕಿದ್ದು ನಿಂಗೆ ಗುಡ್ಸ್ಲಾಗಲ್ವೇನ್ಲ? ಇಲ್ಲ ನಮ್ಮನೆ ಸಿಕ್ತೇನ್ಲ? ಸರಿಯಾಗಿ ಹೇಳಲಿಲ್ಲ ಅಂದರೆ ಚಾವಟಿಲಿ ಬಾರಿಸ್ತೀನಿ ನೋಡು ಅಂದರು. ಅವನು ಇಲ್ಲ ಗೌಡ್ರೆ, ಅದು ಹೆಂಗೆ ಬಂತು ಅನ್ನೋದೇ ನನಗೆ ಗೊತ್ತಿಲ್ಲ, ಬೆಳಗ್ಗೆವರೆಗೂ ಅಲ್ಲಿ ಇರಲಿಲ್ಲ ಗೌಡ್ರೆ ಅಂತ ಏನೇನೋ ಹೇಳ್ದ. ಕೇಳಲಿಲ್ಲ. ಕೊನೆಗೆ ಇವನ್ ಮಾತು ಕೇಳಲ್ಲ ಅಂದ್ಬಿಟ್ಟು ಅವ್ನ ಮನೆಯವ್ರನ್ನೆಲ್ಲ ಕರೆದ್ರು. ಅವ್ನ ಮನೆಯವರು ಕೂಡ ನಮಗೇನೂ ಗೊತ್ತಿಲ್ಲ, ನಾವು ಕೆಲ್ಸಕ್ಕೆ ಹೋಗಿದ್ವಿ, ಹೊಲ್ದಲ್ಲಿ ಕೆಲಸ ಮಾಡ್ಕೊಂಡು ಬರಬೇಕಾದ್ರೆ ಈ ಕೋಳಿ ನಿಮಗೆ ಸಿಕ್ಕಿರೋದು ನಮಗೆ ಗೊತ್ತಾಯಿತು, ಆವಾಗಲೇ ನಮ್ಮ ಯಜಮಾನಪ್ಪ ಓಡಿ ಬಂದಿದ್ದು, ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಅಂದರು. ಹಂಗೆ ನೋಡಿದ್ರೆ ಲಿಂಗ ಆಗಲಿ ಲಿಂಗನ ಮನೆಯವರಾಗಲಿ ಇಂಥ ಕೆಲಸ ಮಾಡಲ್ಲ ಅನ್ನೋದು ಇಡೀ ಊರಿನವ್ರಿಗೆ ಗೊತ್ತಿತ್ತು. ಅವ್ರು ಭಾಳ ಒಳ್ಳೆಯ ಜನ. ಹಾಗಾದರೆ ಯಾರು ಕದ್ಬಿಟ್ಟು ಹೋಗಿ ಅಲ್ಲಿ ಆ ಕೋಳಿ ನಿಟ್ಟವ್ರೆ? ಅದು ದೊಡ್ಡ ಪ್ರಶ್ನೆ ಆಯಿತು. ಆಗ ಒಬ್ಬೊಬ್ಬರನ್ನೇ ಯೋಚನೆ ಮಾಡ್ತಾ ಬಂದರು ಗೌಡ್ರು, ಯಾರ್ಯಾರು ನಮ್ಮ ಮನೆಗೆ ಬಂದಿದ್ರು, ಏನೇನು ಮಾಡಿದ್ರು ಅಂತ. ಈ ನಮ್ಮ ಚೆನ್ನ ಇದ್ನಲ್ಲ, ಚೆನ್ನಂಗೂ ಗೌಡ್ರಿಗೂ ಭಾಳ ಕಾಸ. ಚೆನ್ನಾರಪ್ಪ ಎಲ್ಲ ಅಲ್ಲೇ ಕೆಲಸ ಮಾಡ್ತಿದ್ದವರು, ಗೌಡ್ರಪ್ಪನ ಕಾಲದಿಂದಲೂ ಅಲ್ಲೇ ಇದ್ದವರು. ಹಿಂಗಾಗಿ ಚೆನ್ನಂಗೆ ಯಾಟೆ ಕೋಳಿ ಮೇಲೆ ಮನಸ್ಸಿದೆ ಅನ್ನೋದು ಗೌಡ್ರಿಗೂ ಗೊತ್ತಿತ್ತು. ಯಾವಾಗನ ಒಂದ್ಸರಿ ಸುಮ್ಮನೆ ಏನಾಗಬೇಕು ಅಂದರೆ, ಏನು ಬೇಡ ಗೌಡ್ರೆ, ಆ ಯಾಟೆ ಕೋಳಿ ಕೂದ್ರೆ ಅದೊಂದು ಸಾಂಬಾರು ಕೊಟ್ಬಿಡ್ರಿ, ಆ ಸಾರು ಕುಡ್ಕೊಂಡು ನನ್ನ ಜೀವನ ಪಾವನ ಆಗುತ್ತೆ, ಅವತ್ತಿಂದ ನನಗೆ ಅದೊಂದು ಆಸೆ ಇದೆ ಅಂತ ನೇರವಾಗಿ ಗೌಡ್ರಿಗೆ ಹೇಳಿದ್ದ. ಬಿಡ್ಲ ಜಾತ್ರೆ ಬರಲಿ, ಕುಯ್ದುಬಿಟ್ಟು ನಿನ್ನೆ ಕರಿತೀನಿ, ತಿನ್ನೀವಿ ಅಂತ ಹೇಳಿದರು. ಈಗ ಅವನೇ ಯಾಕೆ ಕದ್ದಿರಬಾರ್ದು? ಸರಿ, ಅವನ ಮೇಲೂ ಒಂದು ಕಣ್ಣು ಹಾಕಿದ್ರು, ಅವನು ವಿಚಾರಣೆ ಒಳಪಡಿಸಿದ್ರು, ಅವ್ರ ಮನೆಯವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದ್ರು. ಗೌಡ್ರೆ ಖಂಡಿತವಾಗಿಯೂ ನಾನು ಕೋಳಿನ ಕದ್ದಿಲ್ಲ ಗೌಡ್ರೆ, ನಿಮ್ಮಲ್ಲೇ ಕೆಲಸ ಮಾಡ್ತೀನಿ, ನಿಮ್ಮ ಮನೆಗೆ ನಿಮ್ಮ ತಾವೇ ಇರ್ತೀನಿ ನಾನು, ಇನ್ಯಾವಾಗ ಕದ್ಕೊಂಡು ಹೋಗಲಿ ನೀವೇ ಹೇಳಿ, ಬೇಕಾದ್ರೆ ಅಮ್ಮವ್ರನ್ನೂ ಕೇಳಿ ಅಂದರು. ಗೌಡ್ತಿ ಕೂಡ ಅವನು ಕದ್ದಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರನೇ ಹೇಳಿದ್ರು. ಎಲ್ಲಲ್ಲ ನೀನು ನಂಬಕ್ಕಾಗಲ್ಲ, ದೇವ್ರ ಮುಂದೆ ಪ್ರಮಾಣ ಮಾಡ್ರಲ್ಲ ಅಂತ ಲಿಂಗ ಮತ್ತು ಚೆನ್ನ ಎರಡೂ ಕುಟುಂಬದವ್ರನ್ನ ಕರೆದು ದೇವ್ರ ಮುಂದೆ ಪ್ರಮಾಣ ಮಾಡಿಸಿದ್ರು. ದೇವರ ಹೆಸರಲ್ಲಿ ಇಬ್ಬರು ಪ್ರಮಾಣ ಮಾಡಿದ್ರು, ನಾವು ಖಂಡಿತವಾಗಿಯೂ ಕದ್ದಿಲ್ಲ ಅಂತ. ಹಾಗಾದರೆ ಯಾಟೆ ಕೋಳಿ ಕದ್ದರ್ ಯಾರು? ಕೋಳಿ ಸಾಂಬಾರ್ಗೋಸ್ಕರ ಈ ಥರ ಕೆಲಸಕ್ಕೆ ಇಳಿದ್ರ? ಎಲ್ರಿಗೂ ದೊಡ್ಡ ಪ್ರಶ್ನೆ ಆಯಿತು. ಅದೇ ಸಮಯಕ್ಕೆ ಆ ಊರಲ್ಲಿ ಒಬ್ಬ ಹೊಸದಾಗಿ ಹುಡುಗ ಬಂದಿದ್ದ, ಅವನೇ ಅರುಣ. ಅದೇ ಅವ್ರ ಅಪ್ಪನ ಕೇಳಿರ್ತಾನಲ್ಲ ಅವನೇ. ಅವಾಗ ಗೌಡ್ರಿಗೆ ಏನು ಅನ್ನಿಸ್ತು, ಈ ಊರಿಗೆ ಯಾರ್ಯಾರು ಹೊಸಬ್ರು ಬಂದವ್ರು ಕರ್ಕೊಂಬರಲ್ಲ ಅಂದರು. ಬಂದಾಗ ಅರುಣನು ಕೂಡ ಸಿಕ್ಕಾಕಂಡ. ಅರುಣನ್ನ ಕೇಳಿದ್ರು, ಏನ್ಲ ನೀನೇನೆಲ್ಲ ಕದ್ದಿದ್ದು? ನಾನು ಕದ್ದಿಲ್ಲ ಅಂತ ಅಂದ. ಅರುಣನ ಜೊತೆ ಅವನ ಫ್ರೆಂಡ್ ಒಬ್ಬ ಬಂದಿದ್ದ. ಅವನೇನು ಮಾಡ್ದ, ಹೌದು ನಾನೇ ಕದ್ದಿದ್ದು ಅಂತ ಒಪ್ಕೊಂಬಿಟ್ಟ. ಯಾಕಂದರೆ ಜನ ಇನ್ನೆಲ್ಲಿ ಧರ್ಮದೇಟು ಕೊಡ್ತಾರೋ ಅನ್ನೋದು ಅವನಿಗೆ ಗೊತ್ತಾಗೋಯ್ತು. ಏನು ಕಲ ಕದ್ದೆ ಅಂತ ಅಂದರು. ಏನಿಲ್ಲ, ಊರಿಗೆ ಬಂದೆ, ಎಲ್ಲರೂ ನಿಮ್ಮ ಯಾಟೆ ಕೋಳಿ ಬಗ್ಗೆನೇ ಮಾತಾಡೋರು, ಮನೆಗೆ ಬಂದು ನೋಡಿದ್ವಿ, ಚೆನ್ನಾಗಿದೆ ಅನ್ನಿಸ್ತು, ನನಗೆ ಇಲ್ಲೆಲ್ಲೂ ಕುಡಿಯೋಕ್ಕೇನು ಸಿಗ್ತಾ ಇರಲಿಲ್ಲ, ಇರೋ ದುಡ್ಡೆಲ್ಲ ನನ್ನ ಹತ್ರ ದುಡ್ಡಿದ್ದೇನು ಇರಲಿಲ್ಲ, ಅದಕ್ಕೆ ನಿಮ್ಮ ಕೋಳಿ ಕದ್ದೆ, ಏನೀಗ? ಅವನು ನಾನು ಈ ಪ್ಯಾಟೆಯಲ್ಲಿ ಬೆಳೆದಿದ್ದೀನಿ ಅನ್ನೋ ದಿಮಾಕ್ನಲ್ಲಿ ಮಾತಾಡ್ದ. ಊರಿನ ಜನ ಎಲ್ಲ 4 ಧರ್ಮದೇಟ್ ಹಾಕಿದ್ರು. ಏನ್ಲ ನಿಂದು, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ ನೀನು? ಗೌಡ್ರ ಮನೆ ಕೋಳಿನೇ ಕದ್ದು ಗೌಡ್ರಿಗೇ ಏನೀಗ ಅಂತ ಮಾತಾಡ್ತೀಯನ್ಲ? ಇವನ್ನ ಮೊದಲು ಕಂಬಕ್ಕೆ ಕಟ್ಟಿ 4 ಚಾವಟಿ ಏಟು ಹೊಡೀರಿ ಅಂದರು. ಆದರೆ ಗೌಡ್ರಿಗೆ ಅದೇನು ಅನ್ನಿಸ್ತು, ಬಿಡ್ರಿ ಬೇಡ, ನನ್ನ ಕೋಳಿ ನನಗೆ ಸಿಕ್ತಲ್ಲ ಸಾಕು, ಇನ್ನು ನನ್ನ ಮಕ್ಕಳನ್ನ ಊರಿಗೆ ಸೇರಿಸ್ಬೇಡ್ರಿ, ಹೊರಗಡೆಗೆ ಹಾಕ್ರಿ ಅಂತ ಇಬ್ಬರನ್ನೂ ಗಡಿಪಾರು ಮಾಡಿದ್ರು. ಅರುಣ ತನ್ನ ಸ್ನೇಹಿತನ ಬೈದ, ಅಲ್ಲ ಕಣೋ, ನಿನಗೇನ ಕೋಳಿ ತಿನ್ನಂಗೆ ಆಸೆ ಇದ್ದರೆ ಅಥವಾ ಕುಡಿಯೋಕ್ಕೆ ಬೇಕು ಅಂದರೆ ನನಗೆ ಕೇಳಬೇಕಲ್ವೇನೋ, ಇದು ಮರ್ಯಾದೆನೂ ಹಾಳು ಮಾಡಿಬಿಟ್ಟೆಲ್ಲೋ, ಈಗ ನಮ್ಮ ಅಪ್ಪ ನನ್ನೇನು ಮನೆಗೆ ಸೇರಿಸ್ತಾನೇನೋ ಅಂತ ಬೈದ. ಅವರ ಅಪ್ಪ ಕೂಡ ಇಬ್ಬರನ್ನು ಬೈದು ಹೊರಗಡೆ ಕಳಿಸಿದ್ರು. ಈ ಆಟೆ ಕೋಳಿನ ಯಾವಾಗ ಕುಯ್ತಾರೆ ಅಂತ ಜನ ಕೂಡ ಕಾಯೋ ಥರ ಆಗೋಗ್ಬಿಟ್ಟಿತ್ತು ನೋಡಿ ಗೌಡ್ರ ಪರಿಸ್ಥಿತಿ. ಜಾತ್ರೆ ಬಂತು, ಜೋರು ಜಾತ್ರೆ, ಯಾಟೆ ಕೋಳಿ ಕುಯ್ದ್ರು. ಊರಲ್ಲೆಲ್ಲ ಅದೇ ಸುದ್ದಿ, ಯಾಟೆ ಕೋಳಿ ಕುಯ್ದವ್ರಂತೆ. ಅದು ಬಂದಿದ್ದು 1.5-2 kg ಬಂತೇನೋ. ಆದರೆ ಅದನ್ನು ತಿನ್ನೋಕೆ ಊರವರೆಲ್ಲ ಬಕಪಕ್ಷಿ ಥರ ಇದ್ದರು. ಮುಖ್ಯವಾಗಿ ಚೆನ್ನಾಗಿ ಕಾದು ಕುಂತಿದ್ದ. ಅವನಿಗೆ ಆ ಯಾಟೆ ಕೋಳಿ ಯಾವಾಗ ತಿಂತೀನೋ, ನನ್ನ ಬಾಯಿ ನೀರು ಯಾವಾಗ ಹಿಂಗಿಸ್ಕೊಳ್ತೀನೋ ಅಂತ ಕಾಯ್ತಿದ್ದ. ಯಾಟೆ ಕೋಳಿ ಸಾಂಬಾರು ಮಾಡ್ದೀನಿ ಅಂದಿದ್ದೇನೆ, ತಡ ಮಾಡದೆ ಹೋಗಿ ಅವ್ರ ಮನೆಗೆ ಊಟಕ್ಕೆ ಕುಳ್ಕೊಂಬಿಟ್ಟಿದ್ದ. ಗೌಡ್ರು ಕೂಡ ಒಂದು ಸ್ವಲ್ಪ ಅವನಿಗೆ ಸಾಂಬಾರು ಹಾಕಿದ್ರು.
ಉಳಿದವ್ರಿಗೂ ಕೂಡ ಸ್ವಲ್ಪ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕಿದ್ರು. ಬೇರೆದು ಕುರಿ ಕೋಳಿ ಎಲ್ಲ ಮಾಡಿದ್ರು, ಆದರೆ ಯಾಟೆ ಕೋಳಿ ಸಾಂಬಾರೇ ತಿನ್ನಬೇಕು ಅಂತ ಗೌಡ್ರಿಗೂ ಆಸೆ ಇದ್ದಿದ್ದರಿಂದ ತನ್ನ ಜೊತೆ ಇನ್ನೂ ಹಲವ್ರನ್ನ ಕುಂಡಿಸ್ಕೊಂಡು ಕೋಳಿ ಸಾರನ್ನ ತಿಂದರು. ಅಲ್ಲಿಗೆ ಕಳೆದೋಗಿದ್ದು ಯಾಟೆ ಕೋಳಿ ಸಿಕ್ಕಿತ್ತು, ಅವ್ರ ಹರಕೆನೂ ತೀರಿತ್ತು, ಸಾಂಬಾರು ಮಾಡಿ ರುಚಿಯಾಗಿ ಅದನ್ನು ಕೂಡ ತಿಂದು ಮುಗಿಸಿದ್ದಾಗಿತ್ತು. ಇದು ಗೌಡ್ರು ಮನೆ ಕೋಳಿ ಸಾರಿನ ಕತೆ. ಸ್ನೇಹಿತರೆ, ಈ ಕತೆ ಹೇಗಿತ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.